ಬೆಳಗಿನ ಮೃದುವಾದ ಬಿಸಿಲು ಬೆಟ್ಟದ ಹಳ್ಳಿಯ ಮನೆಯ ಮೇಲೆ ಬೀಳ್ತಾ ಇತ್ತು. ಇದು ಎಂತ ಹಳ್ಳಿಯಾಗಿತ್ತು ಅಂದ್ರೆ ಅಲ್ಲಿ ಕರೆಂಟು ಕೂಡ ಇರಲಿಲ್ಲ, ಯಾವ ನೆಟ್ವರ್ಕ್ ಹಾಗೂ ಯಾವ ಆಧುನಿಕ ಸೌಲಭ್ಯಗಳು ಕೂಡ ಇರಲಿಲ್ಲ. ಸುರೇಶ್ ಹಳ್ಳಿಯಲ್ಲಿ ಓದ್ಕೊಂಡಿರುವಂತಹ ಒಬ್ಬ ವಿದ್ಯಾವಂತ ಯುವಕನಾಗಿದ್ದ. ನಿದ್ರೆಯಿಂದ ಎದ್ದು ಬಾಗ್ಲಿಂದ ಹೊರಗಡೆ ಬಂದ. ಭೂಮಿ ಮೇಲೆ ಬಿದ್ದಂತಹ ಒಂದು ಪೇಪರ್ ಅವನ ಗಮನವನ್ನ ಸೆಳೆಯುತ್ತೆ. ಅವನು ಆ ಪೇಪರ್ ಅನ್ನ ತಗೊಂಡು ನಿಧಾನವಾಗಿ ಅದನ್ನ ಓಪನ್ ಮಾಡ್ತಾನೆ. ಇದೊಂದು ನೌಕರಿಯ ಲೆಟರ್ ಆಗಿತ್ತು, ಅದು ಕೂಡ ಪ್ಯಾರಿಸ್ ಅಲ್ಲಿ. ಸುರೇಶ್ ಮುಖದಲ್ಲಿ ಮೊದಲ ಬಾರಿಗೆ ಒಂದು ತೇಜಸ್ ಕಾಣಿಸ್ತು. ಅವನು ಓಡ್ತಾ ಓಡ್ತಾ ತನ್ನ ಅನಾರೋಗ್ಯ ತಾಯಿ ಹತ್ರ ಹೋಗ್ತಾನೆ. ಅವರು ಎದೆ ಮೇಲೆ ಕೈ ಇಟ್ಟು ಕೆಮ್ತಾ ಇದ್ರು. ಅಮ್ಮ ನೋಡಮ್ಮ, ನನಗೆ ಕೆಲಸ ಸಿಕ್ಕಿದೆ, ಅದು ಕೂಡ ಪ್ಯಾರಿಸ್ ಅಲ್ಲಿ. ಕಂಪ್ನಿಯವರು ವೀಸಾ, ಪಾಸ್ಪೋರ್ಟ್ ಮತ್ತೆ ಟಿಕೆಟ್ನು ಕಳ್ಸಿಕೊಟ್ಟಿದ್ದಾರೆ. ಸಂಬಳ ತುಂಬಾ ಚೆನ್ನಾಗಿದೆ ಅಮ್ಮ. ಸುರೇಶ್ನ ತಾಯಿ ಸುಮ್ನೆನೆ ಇದ್ರು. ಅವರ ಕಣ್ಣು ತುಂಬ್ಕೊಂಡ್ಬಿಡ್ತು. ಮಗನೇ, ನಾನು ನಿನ್ನ ಇದಕ್ಕೇನ ಓದಿಸಿದ್ದು? ನೀನ್ ವಿದೇಶಕ್ಕೆ ಹೋಗೋದಿಕ್ಕೆ? ನಾನು ಅನ್ಕೊಂಡಿದ್ದೆ ನಿನ್ ಓದಿನಿಂದ ಈ ಹಳ್ಳಿನ ಬದಲಾಯಿಸ್ತೀಯ ಅಂತ. ಅವ್ರ ಅಮ್ಮನ ಮಾತು ಆ ಗಾಳಿಯಲ್ಲಿ ನಿಶಬ್ದವನ್ನ ಆವರಿಸಿತ್ತು. ಆದ್ರೆ ಸುರೇಶ್ನ ಮನ್ಸಲ್ಲಿ ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗೋ ಆಸಕ್ತಿ ಹೆಚ್ಚಾಗಿತ್ತು. ಸುಮ್ನಿರಮ್ಮ, ಈ ದರಿದ್ರಳ್ಳಿ ಯಾವತ್ತೂ ಬದಲಾಗಲ್ಲಮ್ಮ. ನಾನು ಈ ಅವಕಾಶನ ಕಳ್ಕೋಬಾರ್ದು. ನನ್ ಆರೋಗ್ಯ ಸರಿ ಇಲ್ಲ ಮಗನೇ. ನೀನ್ ಚಿಂತೆ ಮಾಡ್ಬೇಡಮ್ಮ, ನೀನ್ ಗುಣ ಆಗ್ತೀಯಾ. ನನಗೆ ಹೋಗೋದಕ್ ಬಿಡು, ಈ ಅವಕಾಶ ಮತ್ತೆ ನನಗೆ ಸಿಗೋದಿಲ್ಲ. ಅವನು ತುಂಬಾ ಕೇಳ್ಕೊಂಡ ಮೇಲೆ ಅವರಮ್ಮ ಭಾರವಾದ ಮನಸ್ಸಿನಿಂದನೇ ಒಪ್ಕೊಂಡ್ರು. ಮರುದಿನ ಸುರೇಶ್ ತನ್ನ ಗೆಳೆಯರಾದ ಪೂಜಾ ಮತ್ತೆ ನಕುಲ್ಗೆ ಹೇಳ್ಬಿಟ್ಟು ಹೊರಟ್ಬಿಡ್ತಾನೆ. ಸುರೇಶ್ಗೆ ಪ್ಯಾರಿಸ್ ಮೊದಲ ಆಧುನಿಕ ಅನುಭವನ ಮೂಡಿಸುತ್ತೆ. ಅವನು ಮನ್ಸಿಟ್ಟು ಕೆಲಸ ಮಾಡ್ದ. ಹಾಗೆ ಸ್ವಲ್ಪ ದಿನ ಆದ್ಮೇಲೆ ತುಂಬಾನೇ ದುಡ್ಡನ್ನ ಸಂಪಾದಿಸ್ದ. ಅವನು ಆ ಊರಲ್ಲಿ ಎಷ್ಟು ಮುಳುಗೋಗಿದ್ದ ಅಂದ್ರೆ ಅವನಿಗೆ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ಯೋಚನೆನೇ ಇರಲಿಲ್ಲ. ಒಂದು ದಿನ ಅವನು ತನ್ನ ಕೆಲಸಕ್ಕೆ ರಜಾ ಹಾಕಿ ಐಫಿಲ್ ಟವರ್ನ ನೋಡೋದಿಕ್ಕಂತ ಹೋದ. ಸಂಜೆಯ ಸಮಯ ಆಗಿತ್ತು. ಹಾಗೆ ಟವರ್ ಲೈಟಿನಿಂದ ಜಗಮಗಿಸ್ತಾ ಇತ್ತು. ಎಷ್ಟೋ ಪ್ರಪಂಚದ ಕಡೆಯಿಂದ ಅದನ್ನ ನೋಡೋದಿಕ್ಕಂತ ಅಲ್ಲಿಗೆ ಬಂದಿದ್ರು. ಎಲ್ರೂ ಕೂಡ ಒಂದು ಅದ್ಭುತ ಚಮತ್ಕಾರದ ಎದುರಿಗೆ ತಾವಿದೀವಿ ಅಂತ ಫೀಲ್ ಮಾಡ್ತಾ ಇದ್ರು. ಸುರೇಶ್ ಅಲ್ಲೇ ನಿಂತ್ಕೊಂಡಿದ್ದ. ಆದ್ರೆ ಅವನ ಪಕ್ಕದಲ್ಲಿ ಏನೋ ಖಾಲಿಯಾಗಿದೆ ಅನ್ಸ್ತಾ ಇತ್ತು. ಹೌದು, ಇದ್ರ ಅಂತ ವಿಶೇಷ ಏನಿದೆ? ಹೈಟ್ ಅಂತೂ ಇದೆ. ಇಂಥ ಟವರ್ನ ನಾನು ನನ್ನ ಹಳ್ಳಿಲೂ ಕೂಡ ಕಟ್ಟಬಹುದು. ಅದಾದ ತಕ್ಷಣ ಅವನ ಕಣ್ಣು ಒದ್ದೆ ಆಯ್ತು. ಅವನ ತಾಯಿ ಆಡಿದ ಮಾತುಗಳು ಅವನಿಗೆ ನೆನ್ಪಾಯ್ತು. ಅವನ ಊರು ಇಲ್ಲಿವರೆಗೂ ಕೂಡ ಬೆಳಕನ್ನೇ ನೋಡಿರ್ಲಿಲ್ಲ. ಭವಿಷ್ಯ ನಮ್ಮ ಹಳ್ಳಿಲೂ ಇಂಥ ಬೆಳಕಿದ್ದಿದ್ರೆ ಜನ ನಮ್ಮೂರಿಗೂ ಬರ್ತಾ ಇದ್ರು. ಅಮ್ಮ ಯಾವಾಗ್ಲೂ ಇದನ್ನೇ ಹೇಳ್ತಾ ಇದ್ರು. ಅವತ್ತಿನ ದಿನ ರಾತ್ರಿ ಅವನ ಮನ್ಸು ಮುರಿದೋಗಿತ್ತು. ಸ್ವಲ್ಪ ದಿನ ಅವನ ಗಮನ ಅವನ ಕೆಲ್ಸದ ಮೇಲೆ ಇರ್ಲಿಲ್ಲ. ಅಮ್ಮನ ನೆನಪು, ಹಳ್ಳಿಯ ವಾಸನೆ ಅವನನ್ನ ವಾಪಸ್ ಕರೀತಾ ಇತ್ತು. ಕೊನೆಗೂ ಸುರೇಶ್ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾನೆ. ಮತ್ತೆ ಭಾರತಕ್ಕೆ ಬರೋದಕ್ಕೆ ತೀರ್ಮಾನ ಮಾಡ್ತಾನೆ. ಯಾವಾಗ ಸುರೇಶ್ ತನ್ನ ಹಳ್ಳಿಗೆ ಮರಳಿ ಬರ್ತಾನೋ ಅವನು ಅಲ್ಲೇ ನಿಂತ್ಕೋತಾನೆ. ಹಳ್ಳಿ ಮುಳುಗೋಗಿತ್ತು. ಪ್ರಕೃತಿಯ ಕೋಪ ಮನೆ ಮೇಲೆ ಬಿದ್ದಿತ್ತು. ಜನರು ಅಲ್ಲಿಂದ ದೂರ ಶೆಡ್ ಅಲ್ಲಿ ಬದುಕ್ತಾ ಇದ್ರು. ಈ ದೃಶ್ಯ ಅವನ ಕಣ್ಣಿಗೆ ಕಲ್ಲಿನ ರೀತಿ ಬೀಳ್ತು. ಅದೇ ಸಮಯಕ್ಕೆ ಪೂಜಾ ಮತ್ತೆ ನಕುಲ್ ಓಡ್ಕೊಂಡು ಅವನ ಬಳಿ ಬರ್ತಾರೆ. ಸುರೇಶ್, ನೀನು ಹೋದ್ಮೇಲೆ ಒಂದು ಭಯಂಕರವಾದಂತ ಮಳೆ ಬಂದು ಎಲ್ಲವನ್ನೂ ಹಾಳು ಮಾಡ್ಬಿಡ್ತು. ಸರ್ಕಾರ ಕೂಡ ಯಾವ ಸಹಾಯನೂ ಮಾಡ್ಲಿಲ್ಲ. ಸುರೇಶ್ನ ಕಣ್ಣು ತುಂಬೋಯ್ತು. ಮತ್ತೆ ಅಮ್ಮ ಹೇಗಿದ್ದಾರೆ? ಪೂಜಾಳಿಂದ ಯಾವ ಮಾತೇ ಬರ್ಲಿಲ್ಲ. ಆ ಮಳೆ ನೀರಲ್ಲಿ ನಿನ್ನ ನೆನಪು ಮಾಡ್ಕೋತಾ ಹೊರಟೆ ಹೋದ್ರು. ನಾವು ನಿನ್ನನ್ನ ಸಂಪರ್ಕ ಮಾಡೋದಿಕ್ಕೆ ತುಂಬಾನೇ ಪ್ರಯತ್ನ ಪಟ್ವಿ. ಆದ್ರೆ ಕಂಪ್ನಿಯವರು ನಿನ್ಗ ಆ ವಿಷಯನ ಮುಟ್ಟಿಸ್ಲೇ ಇಲ್ಲ. ಮತ್ತೆ ನೀನು ಕೂಡ ಯಾವ ಉತ್ತರನೂ ಕೊಟ್ಟಿಲ್ಲ. ಸುರೇಶ್ ಅಲ್ಲೇ ಕುಸ್ತು ಹೋದ. ಅವನು ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ದ. ಅಮ್ಮನ ಮಾತು, ಅಮ್ಮನ ಕೈ ರುಚಿ, ಅವರ ಕಾಯುವಿಕೆ ಯಾವುದೂ ಇರ್ಲಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ. ಪ್ಯಾರಿಸ್ನ ಬೆಳಕು ಅವನನ್ನ ಕುರುಡನನ್ನಾಗಿ ಮಾಡಿತ್ತು. ಸುರೇಶ್ ಟೆಂಟಲ್ಲಿರೋ ಆ ಊರಿನ ಜನರನ್ನ ಭೇಟಿಯಾಗೋದಕ್ಕೆ ಅವ್ರ ಬಳಿ ಹೋಗ್ತಾನೆ. ಅವರ ಹಂಬಲ ಮತ್ತೆ ಅವರ ಬೇಡಿಕೆಗಳನ್ನ ಸುರೇಶ್ ಅರ್ಥ ಮಾಡ್ಕೋತಾನೆ. ಮತ್ತೆ ಕೊನೆಗೆ ಅವನು ತನ್ನ ತಾಯಿಯನ್ನ ನೆನಪು ಮಾಡ್ಕೊಂಡು ಬಿಕ್ಕಿ ಅಳ್ತಾನೆ. ಈಗ ಅಳೋದ್ರಿಂದ ಏನು ಉಪಯೋಗ ಇಲ್ಲ ಸುರೇಶ್. ಸುರೇಶ್ಗೆ ಅವನ ತಾಯಿಯ ನೆನಪಾಗಿತ್ತು. ನನಗೀಗ ನಮ್ಮಮ್ಮನ ಒಂದೊಂದು ಮಾತುಗಳು ನೆನಪಾಗ್ತಿದೆ. ನಾನೀಗ ಅವ್ರ ಎಲ್ಲ ಕನಸನ್ನ ನನಸು ಮಾಡ್ತೀನಿ. ನಾನು ಹಳ್ಳಿಗೆ ಬೆಳಕನ್ನ ತಂದೆ ತರ್ತೀನಿ. ಪೂಜಾ ನಿಧಾನ ಸ್ವರದಲ್ಲಿ ಹೇಳ್ತಾಳೆ, ಈಗ ನೀನು ಅನ್ಕೊಂಡಂಗ ಆಗಲ್ಲ ಸುರೇಶ್. ಬೆಟ್ಟ ಯಾವ ರೀತಿ ಕುಸ್ತಿತ್ತು ಅಂದ್ರೆ ನಾವು ಅಲ್ಲಿಂದ ಹೊರಟು ಬರ್ಲೇಬೇಕಾಗಿತ್ತು. ಸರ್ಕಾರದಿಂದ ಅಧಿಕಾರಿಗಳು ಬಂದಿದ್ರು. ಮತ್ತೆ ಅವ್ರು ಹೇಳಿದ್ರು ನಾವಲ್ಲಿ ವಾಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ.
ಅದಕ್ಕೆ ನಾವು ಈ ಜಾಗದಲ್ಲಿದ್ದೀವಿ. ಈ ಮಾತುಗಳು ಸುರೇಶ್ನ ಇನ್ನಷ್ಟು ಕುಗ್ಗಿಸ್ಬಿಡ್ತು. ಅವನೇನು ಮಾತೇ ಆಡ್ಲಿಲ್ಲ. ಅವನ ಮುಖದ ಮೇಲೆ ಬರೀ ಯೋಚನೆಗಳೇ ತುಂಬಿತ್ತು. ಅವನು ಸ್ವಲ್ಪ ದಿನ ಹಳ್ಳಿಯ ಜನರಿಗೆ ಸಹಾಯ ಮಾಡ್ಕೊಂಡೇ ಇದ್ದ. ಜೊತೆಗೆ ಗೆಳೆಯರಿಗೂ ಕೂಡ ಸಹಾಯ ಮಾಡ್ತಾ ಇದ್ದ. ಒಡೆದು ಹೋಗಿರುವಂತ ಸಾಮಾನುಗಳನ್ನ ತಗೊಂಡೋಗ್ ಕೊಡೋದು, ಮತ್ತೆ ಜನರಿಗೆ ಧೈರ್ಯನ ತುಂಬೋದು. ಮತ್ತೆ ಹಾಗೆ ಒಂದಿನ ಸೂರ್ಯನ ಏಳೆ ಬಿಸಿಲ ಕಿರಣಗಳು ಅವನ ಮುಖದ ಮೇಲೆ ಬೀಳ್ತಾ ಇತ್ತು. ಆಗ ಅವನಿಗೊಂದು ಯೋಚನೆ ಬಂತು. ನನ್ ತಲೆಯಲ್ಲಿ ಈಗ ಒಂದು ಯೋಚನೆ ಬಂದಿದೆ. ಪೂಜಾ ಶಾಕ್ ಇಂದ ಕೇಳ್ತಾಳೆ, ಎಂತ ಯೋಚನೆ? ನಾನು ಪ್ಯಾರಿಸ್ ಅಲ್ಲಿದ್ದಾಗ ನಾನು ಐಫೆಲ್ ಟವರ್ನ ನೋಡ್ದೆ. ಅದ್ರಲ್ಲಿ ಯಾವುದೇ ವಸ್ತು ಇರ್ಲಿಲ್ಲ, ಆದ್ರೆ ಜನರು ಅದನ್ನ ವಿಶೇಷವಾಗಿ ನೋಡ್ತಾ ಇದ್ರು. ಯೋಚನೆ ಮಾಡಿ, ಅಂತ ಟವರ್ನ ನಾವು ನಮ್ಮ ಹಳ್ಳಿಲೂ ಕೂಡ ಕಟ್ಟಬಹುದು. ನಕುಲ್ ಹಿಂದೆ ಸರಿತಾನೆ. ನಿಂಗ್ ತಲೆ ಕೆಟ್ಟಿದ್ಯಾ? ನೀನ್ ಒಂದ್ ವೇಳೆ ಟವರ್ ಮಾಡಿದ್ರು ಇಲ್ಲಿರೋ ಜನಕ್ಕೆ ಇರೋದಕ್ಕೆ ಜಾಗನೇ ಇಲ್ಲ. ಸುರೇಶ್ ಒಂದು ದೀರ್ಘವಾದ ಉಸಿರೆಳ್ಕೊತಾನೆ. ನಾನು ಹೇಳಕ್ ಬಂದಿದ್ದು ಇದೇನೆ. ನಾವ್ ಎಂತ ಐಫೆಲ್ ಟವರ್ ಮಾಡೋಣ ಅಂದ್ರೆ ಅದ್ರ ಮೇಲೆ ಇಡೀ ಹಳ್ಳಿನೇ ಇರ್ಬೇಕು. ನಮ್ಮ ಹಳ್ಳಿನ ಟವರ್ ಹೆಸರಲ್ಲಿ ಗುರ್ತಿಸ್ಬೇಕು, ಐಫೆಲ್ ಟವರ್ ಹಳ್ಳಿ. ಸುರೇಶ್ನ ಮಾತಲ್ಲಿ ಒಂದು ದೃಢ ಸಂಕಲ್ಪ ಕಾಣಿಸ್ತಾ ಇತ್ತು. ಅವನ ಗಂಭೀರತೆಯನ್ನ ನೋಡಿ ಪೂಜಾಳ ಮುಖದ ಮೇಲೆ ಒಂದು ನಗು ಕಾಣಿಸ್ತು. ಇದು ನಿನ್ನ ಕನ್ಸಾಗಿದ್ರೆ ನಾವ್ ಈ ಕನ್ಸಲ್ಲಿ ನಿನ್ ಜೊತೆಗಿರ್ತೀವಿ, ಏನ್ ಹೇಳ್ತೀಯಾ? ಸುರೇಶ್ ತನ್ನ ಹಳ್ಳಿಯ ಮಣ್ಣನ್ನ ತನ್ನ ಕೈಯಲ್ಲಿ ತಗೊಂಡು ಅವ್ರ ಅಮ್ಮನ ಕನ್ಸನ್ನ ನನ್ಸ್ ಮಾಡೋದಕ್ಕೆ ಮುಂದಾಗ್ತಾನೆ. ಅವನು ಮೊದಲು ಆ ಮಣ್ಣನ್ನ ಬೆಂಕಿಯಿಂದ ಸುಡೋದಕ್ಕೆ ಶುರು ಮಾಡ್ತಾನೆ. ಅವನು ಕಡ್ಡಿ ಮತ್ತು ಕಲ್ಲುಗಳ ಸಹಾಯದಿಂದ ಒಂದು ಒಲೆಯನ್ನ ರೆಡಿ ಮಾಡಿರ್ತಾನೆ. ಮಣ್ಣನ್ನ ಬಿಸಿ ಮಾಡಿ ಅದನ್ನ ಮಿಕ್ಸ್ ಮಾಡಿ ಒಂದು ಫಲವತ್ತಾದ ಭೂಮಿಯನ್ನಾಗಿ ರೆಡಿ ಮಾಡ್ತಾ ಇದ್ದ. ಯಾಕಂದ್ರೆ ಆ ಟವರ್ ಯಾವುದೇ ಮಳೆಗಾಳಿ ಬಂದ್ರೂ ಕೂಡ ಬೀಳ್ಬಾರ್ದು ಅಂತ, ಬದಲಾಗಿ ಅದನ್ನ ಎದುರಿಸ್ಲಿ ಅಂತ. ಅವನು ಪ್ಯಾರಿಸ್ ಅಲ್ಲಿ ದುಡಿದಂತಹ ಹಣವನ್ನ ಆ ಟವರ್ ಮೇಲೆ ಉಪಯೋಗ ಮಾಡ್ತಾನೆ. ಸ್ವಲ್ಪನೂ ಯೋಚನೆನೇ ಮಾಡಲ್ಲ. ಲೋಹದ ಐಟಂಗಳು, ಸ್ಟೀಲ್ ಸ್ಟಡ್ಸ್, ಹೈ ಗ್ರಿಪ್ ಬೋಲ್ಟ್ ಮತ್ತೆ ಕಮ್ಮಿ ಭಾರದ ಬೋರ್ಡ್ ಎಲ್ರೂ ಕೂಡ ಬೆಟ್ಟವನ್ನ ದಾಟಿ ಆ ಐಟಂಗಳನ್ನ ತಗೊಂಡ್ ಬಂದ್ರು. ಹಳ್ಳಿ ಜನ ಸುಸ್ತಾಗಿ ಕೂತ್ರು ಕೂಡ ಸುರೇಶ್ ಕೂರ್ತಾ ಇರ್ಲಿಲ್ಲ. ಹಗಲು ರಾತ್ರಿ ನಿದ್ರೆ ಮಾಡದೆ ಅವನು ಟವರ್ನ ಕಟ್ಟೋದಿಕ್ಕೆ ಕಷ್ಟ ಪಡ್ತಾ ಇದ್ದ. ಸ್ವಲ್ಪ ತಿಂಗಳುಗಳ ನಂತರ ಟವರ್ನ ಅರ್ಧ ಕಟ್ಟಾದ್ಮೇಲೆ ಜನರು ದೂರದಿಂದ ಅದನ್ನ ನೋಡಿ ಶಾಕ್ ಆದ್ರು. ಪೂಜಾ ಟವರ್ ಅನ್ನ ನೋಡಿ ನಿಧಾನವಾಗಿ ಹೇಳಿದ್ಲು, ಒಂದ್ ವೇಳೆ ಇದು ಕನ್ಸ್ಟ್ರಕ್ಷನ್ ಆದ್ರೂ ನಾವ್ ಇದ್ರ ಮೇಲೆ ಹಳ್ಳಿನ ಹೇಗ್ ಮಾಡೋದು? ಹೊಲ ಉಳೋದು, ಹಸುಗಳನ್ನ ಸಾಕೋದು ಹೇಗ್ ಮಾಡೋದಿಕ್ ಸಾಧ್ಯ? ಸುರೇಶ್ನ ಮುಖದಲ್ಲಿ ಒಂದು ಮುಗುಳ್ನಗೆ ಕಾಣಿಸ್ಕೊಳ್ತು. ಎಲ್ಲ ಸಾಧ್ಯ. ಬಲಿಷ್ಠವಾದ ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಳ್ಳಿ ಮತ್ತು ದೇವರ ಮೇಲೆ ವಿಶ್ವಾಸನ ಇಡಬೇಕು, ಆಗ ಎಲ್ಲ ಸಾಧ್ಯ ಆಗತ್ತೆ. ಟವರ್ ಹಾಗೆ ನಿಧಾನವಾಗಿ ಎತ್ತರಕ್ಕೆ ಹೋಗ್ತಾ ಇತ್ತು. ಸುರೇಶ್ನ ನಂಬಿಕೆ ಕೂಡ ಹೆಚ್ಚಾಗ್ತಾ ಇತ್ತು. ಅವನು ಟವರ್ನ ಸೀಲಿಂಗ್ ಮೇಲೆ ಸ್ಟೀಲ್ ಗ್ರಿಡ್ ಪ್ಲೇಟ್ ನ ಹಾಕಿದ್ದ. ಅದ್ರ ಮೇಲೆ ಲೈಫ್ ಲಾಕ್ ಟೆಕ್ನಿಕ್ ಇರೋ ಮನೆಯನ್ನ ಕಟ್ಬಹುದಾಗಿತ್ತು. ಬಲವಾಗಿ ಮತ್ತು ಭೂಕಂಪವನ್ನ ಎದುರಿಸಬಹುದಾದಂತಹ ಮನೆಗಳು. ಮತ್ತೆ ಅದರ ಮೇಲೆ ಹೊಲ ಗದ್ದೆಗಳನ್ನ ಕೂಡ ಸೃಷ್ಟಿ ಮಾಡ್ತಾನೆ. ಅಲ್ಲಿ ಸುಲಭವಾಗಿ ತರಕಾರಿಗಳನ್ನ, ಹಣ್ಣುಗಳನ್ನ ಬೆಳೀತಾ ಇದ್ರು. ಇದರಿಂದ ಹಳ್ಳಿ ಜನಕ್ಕೂ ಕೂಡ ಸಹಾಯ ಆಗ್ತಾ ಇತ್ತು. ಹಳ್ಳಿಯ ಕೊನೆಯಲ್ಲಿ ಒಂದು ಸ್ಟೋರೇಜ್ ರೂಮ್ ನ ರೆಡಿ ಮಾಡ್ತಾನೆ. ಅಲ್ಲಿ ಬೆಳೆದಿರುವಂತಹ ಹಣ್ಣುಗಳನ್ನ ಇಟ್ಟು ಶೇಖರಣೆ ಮಾಡೋದಿಕ್ಕೆ. ಹೊಲಗಳಿಗೆ ನೀರ್ ಹೋಗೋದಿಕ್ಕೆ ಪೈಪಿಂಗ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿತ್ತು. ಇದರ ಕೆಳಗಡೆ ಸೋಲಾರ್ ಸಿಸ್ಟಮ್ ನ ಅಳವಡಿಸಿದ್ರಿಂದ ಪೂರ್ತಿ ರಾತ್ರಿ ಟವರ್ ನಲ್ಲಿ ಬೆಳಕಿರ್ತಾ ಇತ್ತು. ಕಡೆಗೂ ಅದ್ರ ನಿರ್ಮಾಣ ಪೂರ್ತಿಯಾಯ್ತು. ಎಲ್ಲ ಹಳ್ಳಿ ಜನರು ಕೆಳಗಡೆ ಸೇರ್ಕೋತಾರೆ. ಟವರ್ ಅವರ ಕಣ್ಣಲ್ಲಿ ಒಂದು ಚಮತ್ಕಾರವನ್ನೇ ಸೃಷ್ಟಿಸಿತ್ತು. ಸುರೇಶ್, ಪೂಜಾ ಮತ್ತೆ ನಕುಲ್ ಮೆಟ್ಟಿಲನ್ನ ಹತ್ತುತ್ತಾ ಮೇಲ್ಗಡೆ ಹೋಗ್ತಾ ಇದ್ರು. ಅವರ ಹಿಂದೆ ಪೂರ್ತಿ ಹಳ್ಳಿ, ವಯಸ್ಸಾದವರು ಮತ್ತೆ ಮಕ್ಕಳು ಹಿಂಬಾಲಿಸ್ತಾ ಇದ್ರು. ಅವ್ರ ಜೊತೆಗೆ ಅಲ್ಲಿ ಬಂದಂತ ಎಲ್ಲಾ ಜನರು ಕೂಡ ಶಾಕ್ ಆಗಿದ್ರು. ಮೇಲೆ ಒಂದು ನಿಜವಾದ ಹಳ್ಳಿ ಸೃಷ್ಟಿಯಾಗಿತ್ತು. ಅಲ್ಲಿ ಹೊಲ ಇತ್ತು, ಬಾವಿ ಇತ್ತು, ಗಿಡ ಮರಗಳಿದ್ದು, ಕುಡಿಯೋ ನೀರಿನ ಟ್ಯಾಂಕ್ ಇತ್ತು, ಸೋಲಾರ್ ಬೆಳಕಿತ್ತು. ಹಾಗೆ ಗಾಳಿಯಲ್ಲಿ ಆ ಹಳ್ಳಿಯ ವಾಸನೆಯ ಸೊಗಡಿತ್ತು. ಮಕ್ಕಳು ಓಡಾಡ್ಕೊಂಡು ಆಟ ಆಡ್ತಾ ಇದ್ರೆ ವಯಸ್ಸಾದವರ ಕಣ್ಣಲ್ಲಿ ನೀರಿತ್ತು. ಪೂಜಾ ನಿಧಾನವಾಗಿ ಹೇಳ್ತಾಳೆ, ಸುರೇಶ್, ನೀನು ಅಸಾಧ್ಯನ ಸಾಧ್ಯ ಮಾಡಿ ತೋರಿಸ್ದೆ. ಸುರೇಶ್ ಆಕಾಶದ ಕಡೆ ನೋಡ್ದ. ಅಲ್ಲಿ ಅವನ ಅಮ್ಮನ ಕಣ್ಣಿಂದ ಬೆಳಕು ಕಾಣಿಸ್ತಾ ಇತ್ತು. ಸ್ವಲ್ಪ ತಿಂಗಳು ಕಳೀತಾ ಇದ್ದಾಗೆ ಈ ಐಫೆಲ್ ಟವರ್ನ ಹಳ್ಳಿ ಇಡೀ ಭಾರತದಲ್ಲೇ ಪಾಪ್ಯುಲರ್ ಆಯ್ತು. ಜನರು ಆ ಟವರ್ನ ನೋಡೋದಕ್ಕೆ ದೂರದಿಂದ ಬರ್ತಿದ್ರು ಮತ್ತೆ ಫೋಟೋವನ್ನ ತಗೊಂಡು ಹೋಗ್ತಾ ಇದ್ರು. ಹಳ್ಳಿಯ ಬಾವಿ ಹತ್ರ ಹೋಗ್ತಾ ಇದ್ರು, ಹೊಲದ ಹತ್ರ ಹೋಗ್ತಾ ಇದ್ರು, ಮನೆಗಳ ಬಳಿ ಹೋಗಿ ಟೀ ಕುಡಿತಾ ಇದ್ರು. ಮತ್ತೆ ಅಲ್ಲಿರೋರ್ ಜೊತೆ ತುಂಬಾ ಚೆನ್ನಾಗಿದ್ರು. ಇಂಥ ಒಂದ್ ಜಾಗ ಪ್ರಪಂಚದಲ್ಲಿ ಎಲ್ಲೂ ಇರ್ಲಿಲ್ಲ. ಹಳ್ಳಿ ಜನರು ಯಾರು ಕೂಡ ಇವಾಗ ಚೋಪಡಿಯಲ್ಲಿ ಇರ್ಲಿಲ್ಲ. ಅವರು ಆಕಾಶದ ಮಧ್ಯದಲ್ಲಿರ್ತಾ ಇದ್ರು.
ತಂಪಾದ ಗಾಳಿ, ಒಳ್ಳೆಯ ಬೆಳಕು ಎಲ್ಲದೂ ಕೂಡ ಅವ್ರ ಬಳಿ ಇತ್ತು. ಇಡೀ ಪ್ರಪಂಚದಲ್ಲಿ ಈ ಜಾಗ ಅದ್ಭುತವಾಗಿ ಪ್ರಸಿದ್ಧಿ ಪಡೆದಿತ್ತು. ಮಗನ ಶ್ರಮ, ಒಬ್ಬ ತಾಯಿಯ ಕನಸು, ಹಾಗೆ ಒಂದು ಹಳ್ಳಿಯ ಜನರ ಕನಸು ಕೂಡ ನನಸಾಗಿತ್ತು. ಸ್ವಲ್ಪ ದಿನ ಆದ್ಮೇಲೆ ಸುರೇಶ್ ಹೀಗೆ ಟವರ್ ಮೇಲೆ ನಿಂತ್ಕೊಂಡಿದ್ದ. ಅಮ್ಮ, ನಮ್ಮ ಹಳ್ಳಿ ಈಗ ಕತ್ತಲೆಯಲ್ಲಿಲ್ಲಮ್ಮ. ಕೆಲವೊಂದ್ಸಲ ನಾವು ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಿಕ್ಕೆ ಪ್ರಪಂಚ ನೋಡೋದಷ್ಟೇ ಅಲ್ಲ, ಬದಲಾಗಿ ನಮ್ಮ ಹಳ್ಳಿಯನ್ನ ಬದಲಾಯಿಸೋ ಅವಶ್ಯಕತೆ ಕೂಡ ಇರುತ್ತೆ.